ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಶಾಲುಗಳಿಗೆಲ್ಲ ಉಪಯೋಗಿಸುವಂಥದ್ದು. ಇದನ್ನು ಟೇಬಲ್ ಕ್ಲಾತಿಗೆ, ಶಾಲ್ಗೆ ಅಥವಾ ಯಾವುದಾದ್ರೂ ಡ್ರೆಸ್ ಮಾಡೋದಾದರೆ, ಸ್ವೆಟರ್ ಮಾಡೋದಾದರೆ ಎಲ್ಲ ಉಪಯೋಗಿಸ್ಕೋಬೋದು. ತುಂಬ ಸಿಂಪಲ್ ಆಗಿರುವಂತಹ ಡಿಸೈನು, ಬಿಗಿನರ್ಸ್ ಡಿಸೈನು, ಈಸಿಯಾಗಿದೆ. 2 ರೋಸ್ ರಿಪೀಟು, 2 ರೋ ಡಿಸೈನ್ಗಳು ರಿಪೀಟ್ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಫ್ಲವರ್ ಥರ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಸ್ವೆಟರ್ಗೆಲ್ಲ ಉಪಯೋಗಿಸ್ಕೋಬೋದು. ನನ್ನ ಹತ್ರ ಒಂದು ಸ್ವೆಟ್ರ್ ಇದೆ, ನನ್ನ ಮಗಳು ಮಾಡಿಕೊಟ್ಟಿರೋದು, ಇದೇ ಡಿಸೈನಲ್ಲಿ ಮಾಡಿಕೊಟ್ಟಿರೋದು. ಈ ಸ್ಟಿಚ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಶಾಲ್ ಮಾಡೋದಾದರೂ ಉಪಯೋಗಿಸ್ಕೋಬೋದು, ಟೇಬಲ್ ಕ್ಲಾತ್ ಆದರೂ ಮಾಡ್ಕೋಬೋದು, ಅಥವಾ ಬೇರೆ ಡ್ರೆಸ್ಗಳೇನಾದರೂ ಮಾಡ್ಕೋಬೋದು. ಯಾವುದಕ್ಕೆ ಆದರೂ ಪರ್ಸ್ಗಳು ಏನು ಮಾಡೋದಾದರೂ ಇದನ್ನು ಉಪಯೋಗಿಸ್ಕೋಬೋದು. ಹೆಂಗೆ ಮಾಡೋದು ಅಂತ ನೋಡೋಣ, ನಾನು ತೋರಿಸ್ತೀನಿ. ಇದಕ್ಕೆ 4 ಪ್ಲೈ ಉಲ್ಲನ್ ತೊಗೊಂಡಿದ್ದೀನಿ, ಬೇಬಿ ಉಲ್ಲನ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ಉಲ್ಲನು. 3 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ದಾರಕ್ಕೆ ಸರಿ ಹೊಂದುವಂಥ ಕ್ರೋಶೆ ಹುಕ್ ತಗೊಳ್ಳಿ. ಫಸ್ಟು ಸ್ಲಿಪ್ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಮಾಡಿ ಕ್ರೋಶೆ ಹುಕ್ ಸೇರಿಸ್ಕೊಂಡು ಬೇಸ್ ಚೈನ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬೇಸ್ ಚೈನ್ ಮಾಡ್ಕೊಳ್ಳಿ. ಈ ಥರ ಆದರೆ ಆಡ್ ನಂಬರಲ್ಲಿ ಇರಬೇಕು. 1 2 1 3 4 5 ಇದೆಲ್ಲ ಆಡ್ ನಂಬರ್ ಅಲ್ವಾ. 1 3 5 ಅಲ್ಲ, ಈ ಥರ ಆಡ್ ನಂಬರಲ್ಲಿ ಇರಬೇಕು. 7 9 ಈ ಥರ ಆಡ್ ನಂಬರಲ್ಲಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಚೈನ್ ಮಾಡ್ಕೋಬೋದು ನೀವು. ಈ ಥರ ನಿಮಗೆ ಶಾಲ್ ಎಷ್ಟು ಉದ್ದ ಬೇಕು ಅಥವಾ ಸ್ವೆಟರ್ ಮಾಡೋದಾದರೆ ಬೇಸ್ ಲೈನ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು. ಸ್ವಲ್ಪ ಉದ್ದ ಮಾಡ್ತಾಯಿದ್ದೀನಿ ನನಗೆ ಇದರಲ್ಲಿ. ನಾನಿಲ್ಲಿ ಸ್ಯಾಂಪಲ್ ಮಾತ್ರ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಬೇಕೋ, ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಯಾವುದಕ್ಕಾದರೂ ಉಪಯೋಗಿಸ್ಕೋಬೋದು. ಇದನ್ನು ಟೋಪಿ ಮಾಡೋದಾದರೂ ಅದನ್ನು ಉಪಯೋಗಿಸ್ಕೋಬೋದು, ಅಥವಾ ಬೇರೆ ಏನಾದರೂ ಮಾಡೋದಾದರೂ ಉಪಯೋಗಿಸ್ಕೋಬೋದು. ಈಗ 29 ಚೈನ್ ಹಾಕಿದ್ದೀನಿ, ಆಡ್ ನಂಬರ್. ಈಗ ಫಸ್ಟ್ ಚೈನ್ ಬಿಟ್ಟು, ಅಂದರೆ ಒಂದು ಚೈನ್ ಬಿಟ್ಟು ಎರಡನೇದಲ್ಲಿ ಸಿಂಗಲ್ ಕ್ರೋಶೆ, ಮತ್ತು ಮೂರನೇದಲ್ಲಿ ನಾಲ್ಕನೇದಲ್ಲಿ ಆ ಥರ ಎಲ್ಲ ಎಂಡ್ವರೆಗೂ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನನ್ನ ಮೊದಲಿನ ಪ್ರಾಜೆಕ್ಟ್ಗಳು ನೀವು ನೋಡಿದರೆ ಗೊತ್ತಾಗ್ಬೋದು. ಚೈನಲ್ಲಿ ಫಸ್ಟ್ ಚೈನ್ ಬಿಟ್ಟು ಮತ್ತೆ ಮುಂದಿನ ಚೈನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು. ಫುಲ್ಲು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು. ಪೂರ್ತಿ ಲೈನ್ ಬೇಸ್ ಚೈನು ಸಿಂಗಲ್ ಕ್ರೋಶೆ, ಎಲ್ಲದರಲ್ಲೂ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಈ ಥರ ಪೂರ್ತಿ ಉದ್ದಕ್ಕೆ ಹಾಕ್ಕೋಬೇಕು ನೋಡಿ. ಈ ಥರ ಬರುತ್ತೆ. ಹೆಚ್ಚು ಟೈಟ್ ಹಾಕ್ಕೋಬೇಡಿ. ಉಲ್ಲನ್ ಶಾಲ್ಗೆಲ್ಲ ಟೈಟ್ ಹಾಕಿದರೆ ಚೆನ್ನಾಗಿ ಬರಲ್ಲ, ಅದು ಎಳೆದ ಹಂಗಾಗತ್ತೆ. ಇದು ಇಲಾಸ್ಟಿಸಿಟಿ ಇರೋದ್ರಿಂದ, ಅಂದರೆ ವಾಪಸ್ಸು ಬರೋದ್ರಿಂದ ನೀವು ಸ್ವಲ್ಪ ಲೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಮೆತ್ತಗೆ ಮೆತ್ತಗೆ ಬರುತ್ತೆ ಶಾಲುಗಳೆಲ್ಲ. ಅದೊಂದು ಹೆಚ್ಚು ಟೈಟು ಮಾಡೋಕ್ಕೆ ಹೋಗಬೇಡಿ. ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎಲ್ಲ ಇಡೀ ಚೈನ್ ಮಾಡ್ಕೋಬೇಕಾಗತ್ತೆ ನೀವು. ಈ ಥರ ತುಂಬ ಸಿಂಪಲಾಗಿ ಮಾಡೋಂಥದ್ದು. ಇದು ಬಿಗಿನರ್ಸ್ ಡಿಸೈನು. ಹೆಚ್ಚು ಕ್ರೋಶೆ ಏನು ಗೊತ್ತಿರೋದು ಬೇಡ, ಕ್ರೋಶೆ ಹುಕ್ಕು ನಡೆಸೋದು ಗೊತ್ತಿದ್ದರೆ ಸಾಕು, ಮಾಡ್ಬೋದು. ತುಂಬ ಸಿಂಪಲಾಗಿ ಫುಲ್ಲು ಮಾಡಿ ತೋರಿಸ್ತೀನಿ. ಈಗ ನೋಡಿ, ಎಂಡ್ವರೆಗೂ ಮಾಡಿದ್ದೀನಿ ಸಿಂಗಲ್ ಕ್ರೋಶೆ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. 2 ಚೈನ್ ಹಾಕ್ಕೊಂಡಿದ್ದೀನಿ, 2 ಚೈನು, ಯಾಕಂದರೆ ಹಾಫ್ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಈಗ ನೋಡಿ, ಆ ಫಸ್ಟ್ 2 ಚೈನು ಫಸ್ಟು ಸಿಂಗಲ್ ಕ್ರೋಶೆ ಮೇಲೆ ಇರುತ್ತೆ. ಆಮೇಲೆ ಸೆಕೆಂಡ್ ಸಿಂಗಲ್ ಕ್ರೋಶೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ 2 ಹಾಕ್ತಾಯಿದ್ದೀನಿ. ಒಂದರಲ್ಲೇ 2, ಈ ಥರ ಒಂದರಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ನಿಮ್ಗೆ ಗೊತ್ತಿದೆಯಲ್ವ. ಈಗ ಇದು ಒಂದು ಬಿಟ್ಟು ಒಂದರಲ್ಲಿ ಮಾಡ್ಕೋಬೇಕು. ಪ್ರತಿಯೊಂದು ಒಂದು ಚೈನ್ ಬಿಟ್ಟು ಮತ್ತು ನೆಕ್ಸ್ಟ್ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ. ಈ ಥರ ದಾರ ತಗೊಂಡು ಬನ್ನಿ, ಕ್ರೋಶೆ ಹುಕ್ಕಿಗೆ ದಾರ ತಗೊಂಡು ಒಳಗಿಂದ ದಾರ ತಂದು 3 ಲೂಪನ್ನು ಕೂಡ ಒಂದೇ ಸಾರಿಗೆ ಸೇರಿಸ್ಕೊಳ್ಳಿ. ಒಂದಲ್ಲಿ 2 ಈಗ ಒಂದು ಚೈನ್ ಬಿಟ್ಕೊಳ್ಳಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆಲಿ 2. ಯಾವುದೇ ಚೈನ್ ಮಧ್ಯದಲ್ಲಿ ಹಾಕೋದು ಬೇಡ. ಒಂದಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೆಕ್ಸ್ಟು ಸಿಂಗಲ್ ಕ್ರೋಶೆ ಬಿಟ್ಟು ಅದರ ನೆಕ್ಸ್ಟಿಂದಲ್ಲಿ ಹಾಫ್ ಡಬಲ್ ಕ್ರೋಶೆ ಮತ್ತು ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ಮಧ್ಯದಲ್ಲಿ ಚೈನೆಲ್ಲ ಏನು ಹಾಕೋದು ಬೇಡ. ಹಾಗೆ 2 ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಆಯಿತು. ಪ್ರತಿಯೊಂದು ಒಂದು ಸಿಂಗಲ್ ಕ್ರೋಶೆ ಬಿಟ್ಟು ನೆಕ್ಸ್ಟಿಂದಲ್ಲಿ ಹಾಕ್ಕೋಬೇಕು ನೀವು. ಕಂಟಿನ್ಯೂಸ್ ಹಾಕೋದಲ್ಲ, ಎರಡಕ್ಕೊಂದ್ರಂಗೆ ಒಂದು ಬಿಟ್ಟು ಒಂದಕ್ಕೆ 2 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋದ್ರೆ ಆಯಿತು. ತುಂಬ ಸುಲಭ. ಈ ಥರ ದಾರ ಸುತ್ಕೊಳ್ಳಿ, ಒಳಗಿಂದ ತನ್ನಿ. ಅದೇ ಇದರಿಂದ ಕ್ರೋಶೆ ಹುಕ್ಕಲ್ಲಿ 3 ಇದೆ, ಸೇರಿಸ್ಕೊಳ್ಳಿ, ಒಟ್ಟಿಗೆ ಸೇರಿಸ್ಕೊಳ್ಳಿ. 3 ಕೂಡ ಒಟ್ಟಿಗೆ ಸೇರಿಸ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ. 2 ಮಾಡ್ಕೊಳ್ಳಿ, ಒಂದೇ ಸಿಂಗಲ್ ಕ್ರೋಶೆಲಿ 2, ಮಧ್ಯದಲ್ಲಿ ಯಾವುದೇ ಚೈನೆಲ್ಲ ಹಾಕಲ್ಲ. ಆ ಥರ
ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ನೋಡಿ ಎಂಡ್ವರೆಗೂ ಬಂದಿದ್ದೀನಿ. ಎಂಡಲ್ಲಿ ಆ ಟರ್ನಿಂಗ್ ಚೈನಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಎಂಡಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಎಂಡಿನ ಚೈನ್ ಇರುತ್ತಲ್ವ ಅಲ್ಲಿ ಲಾಸ್ಟ್ ರೌಂಡ್ ನೀವು ಸಿಂಗಲ್ ಕ್ರೋಶೆ ಮಾಡೋ ಟರ್ನ್ ಮಾಡಿದ್ದೀರಲ್ವ ಅದು ಹಾಫ್ ಡಬಲ್ ಕ್ರೋಶೆ 2 ಮಾಡ್ಕೊಳ್ಳಿ ಎಂಡಲ್ಲಿ ಈ ಥರ. ಮತ್ತು ಒಂದು ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಚೈನ್ಗಳ ಮೇಲೆಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಪ್ರತಿಯೊಂದು ಚೈನ್ನ ಮೇಲೇನೂ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಇಲ್ಲಿ ನೀವು ಹಾಫ್ ಡಬಲ್ ಕ್ರೋಶೆ ನೋಡೋದು ಬೇಡ. ಅದರ ಮೇಲೆ ಪ್ರತಿಯೊಂದು ಚೈನ್ ಇರುತ್ತಲ್ವ, ಹಾಫ್ ಡಬಲ್ ಕ್ರೋಶೆ ಮಾಡಿರೋದು ಅದರಲ್ಲಿ ಪ್ರತಿಯೊಂದರ ಮೇಲೂ ಮಾಡ್ಕೋಬೇಕು. 2 ಇದ್ದರೆ 2ರ ಮೇಲೂ ಈಗ ನೀವು ಒಂದು ಸಿಂಗಲ್ ಕ್ರೋಶೆ ಮೇಲೆ 2 ಹಾಫ್ ಡಬಲ್ ಕ್ರೋಶೆ ಮಾಡಿರೋದಲ್ವ ಲಾಸ್ಟ್ ರೌಂಡು, ಆ 2 ಹಾಫ್ ಡಬಲ್ ಕ್ರೋಶೆಲಿ 2 ಚೈನ್ ಇರುತ್ತೆ. ಆ 2 ಚೈನ್ನ ಮೇಲೇನು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಆ ಥರ ಎಲ್ಲ ನೀವು ಅದು ಕೌಂಟ್ ಮಾಡೋಕ್ಕೆ ಹೋಗೋದು ಬೇಡ. ಏನು ಚೈನ್ ಕಾಣುತ್ತೋ ಅದರಲ್ಲೆಲ್ಲ ಫುಲ್ಲು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಿ ರೌಂಡ್. ಈ ಥರ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು ಫುಲ್ ಎಂಡ್ವರೆಗೂ. ಬರೀ ಸಿಂಗಲ್ ಕ್ರೋಶೆ ಅಷ್ಟೇ ನೋಡಿ. ಈ ಥರ ಎಂಡ್ವರೆಗೂ ಮಾಡ್ಕೊಳ್ಳಿ. ನೋಡಿ ಎಂಡಿಗೆ ಬಂದಿದ್ದೀನಿ, ಪೂರ್ತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಈಗ ಎಂಡಲ್ಲಿ ಆ 2 ಚೈನ್ ಇದೆಯಲ್ಲ, ಅಲ್ಲಿ 2ನೇ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ. ಈಗ ಮತ್ತೆ ಫಸ್ಟ್ ರೌಂಡಲ್ಲಿ ಮಾಡಿದ ಹಾಗೆ ಅಂದರೆ ಹಾಫ್ ಡಬಲ್ ಕ್ರೋಶೆ, ಫಸ್ಟ್ ಚೈನ್ನ ಮೇಲೆ 2 ಚೈನ್ ಬರುತ್ತೆ, ಮತ್ತು 2ನೇದರಲ್ಲಿ 2 ಹಾಫ್ ಡಬಲ್ ಕ್ರೋಶೆ, ಮತ್ತು ಅದರ ನೆಕ್ಸ್ಟ್ ಒಂದು ಬಿಟ್ಟು ಒಂದರಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಈ ಥರ, ಮತ್ತು ಒಂದು ಬಿಟ್ಟು ಒಂದರಲ್ಲಿ ಹಾಫ್ ಡಬಲ್ ಕ್ರೋಶೆ. ಈ ಥರ ಪ್ರತಿಯೊಂದು ಒಂದು ಸ್ಕಿಪ್ ಮಾಡಿ ನೆಕ್ಸ್ಟ್ ಇಂದಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ, ಸ್ಕಿಪ್ ಮಾಡಿ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಈ ಥರ ಮಾಡ್ತಾ ಹೋಗಿ ಪೂರ್ತಿ ಎಂಡ್ವರೆಗೂ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಹೂವಿನ ಥರ ಕಾಣಿಸುತ್ತೆ. ಸ್ವಲ್ಪ ಮೇಲವರೆಗೂ ಹೋದಾಗ ನಿಮಗೆ ಗೊತ್ತಾಗುತ್ತೆ, ಫ್ಲವರ್ ಥರ ಬರುತ್ತೆ. ಇದು ಚೆನ್ನಾಗಿ ಕಾಣಿಸುತ್ತೆ. ಮಾಡೋದು ತುಂಬ ಈಸಿ, ಬಿಗಿನರ್ಸು ಮಾಡ್ಕೋಬೋದು. ಸ್ವಲ್ಪ ಕ್ರೋಶೆ ಗೊತ್ತಿದೆ ಅಂದ್ರೂ ಸಾಕು, ಮಾಡ್ಬೋದು. ಹೆಚ್ಚು ಕಾಂಪ್ಲಿಕೇಶನ್ ಇಲ್ಲ, ಕಾಂಪ್ಲಿಕೇಟೆಡ್ ಡಿಸೈನ್ ಅಲ್ಲ ಇದು. ಅದರಿಂದ ನೋಡಿ ಎಂಡ್ವರೆಗೂ ಬಂತು. ಎಂಡಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿದ್ದೀನಿ. ಈಗ ಮತ್ತೆ ಸಿಂಗಲ್ ಕ್ರೋಶೆ, ಪೂರ್ತಿ ರೌಂಡ್ ಸಿಂಗಲ್ ಕ್ರೋಶೆ. ಒಂದು ರೌಂಡು 2 ಹಾಫ್ ಡಬಲ್ ಕ್ರೋಶೆ, ಮತ್ತೊಂದು ರೌಂಡು ಪೂರ್ತಿ ಸಿಂಗಲ್ ಕ್ರೋಶೆ ಹಾಕುವಾಗ ಎಲ್ಲ ಚೈನಲ್ಲೂ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಹಾಕುವಾಗ ಒಂದು ಸ್ಕಿಪ್ ಮಾಡಿ ಇನ್ನೊಂದಕ್ಕೆ ಮಾಡ್ಕೋಬೇಕು, ಅಷ್ಟೇ ಇರೋದು. ತುಂಬ ಸಿಂಪಲ್ ಇದು, ಈಸಿಯಾಗಿದೆ. ಪೂರ್ತಿ ಮಾಡ್ಕೊಂಡು ಹೋಗಿ. ಈಸಿಯಾಗಿ ಮಾಡೋಂತಹ ಡಿಸೈನ್ ಇದು ನೋಡಿ. ಇದು ನಾನು ಮೊದಲೇ ಮಾಡಿರೋಂಥದ್ದು ಸ್ಯಾಂಪಲ್ಲು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫ್ಲವರ್ ಥರ ಕಾಣಿಸುತ್ತೆ. ಫುಲ್ಲು ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಈಸಿಯಾಗಿ ಬೇಗ ಮಾಡ್ಕೊಂಡು ಹೋಗೋಕ್ಕಾಗತ್ತೆ, ತುಂಬ ಸುಲಭವಾಗಿರೋದ್ರಿಂದ. ಲೆಕ್ಕ ಮಾತ್ರ ತಪ್ಪಿಸ್ಕೋಬೇಡಿ, ಕರೆಕ್ಟಾಗಿ ಮಾಡಬೇಕು, ಇಲ್ಲ ಡಿಸೈನ್ ಹಾಳಾಗುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇದು ತುಂಬ ಇಷ್ಟ ಆಗುತ್ತೆ. ಯಾವುದಾದ್ರೂ ಶಾಲ್ಗಳಿಗೆ ಅಥವಾ ಟೇಬಲ್ ಕ್ಲಾತ್ಗಳಿಗೆ ಮಾಡ್ಕೋಬೋದು ನೀವು, ಅಥವಾ ಮಕ್ಕಳ ಡ್ರೆಸ್ ಮಾಡೋದಾದ್ರು, ಟೋಪಿ ಮಾಡೋದಾದ್ರು, ಆ ಥರ ಏನು ಮಾಡೋದಾದ್ರೂ ಉಪಯೋಗಿಸ್ಕೋಬೋದು. ಮಾಡಿ ನೋಡಿ. ನಿಮಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.